ಓಕೆ, ದಲಿತ ಅನ್ನೋದು ಇವತ್ತು ಪ್ರೋ ಹ್ಯೂಮನ್ ಅಂತ ಕರೀತಾರೆ. ಮತ್ತು ಯಾವುದು ಜಾತಿಯಿಂದ ಒಳಗಡೆ ಬರ್ಬೋದು ಅಂತಿತ್ತೋ ಇವತ್ತು ಇಡೀ ಸ್ತ್ರೀ ಸಂಕಥನಗಳು ಅಂತ ನಾವೇನು ಕರಿತಿದ್ದೀವಿ ಅಂದರೆ ಎಲ್ಲ ಆ್ಯಕ್ಟಿವಿಸಮ್, ಒಂದು ಜನಪರವಾದಂಥ ಆ್ಯಕ್ಟಿವಿಸಮ್ಗಳು, ಜನಪರವಾದಂತಹ ಒಂದು ಚಳುವಳಿಗಳು, ಇವನ್ನೆಲ್ಲವನ್ನೂ ನಾವಿವತ್ತು ಸ್ತ್ರೀ ಕಥನ ಅಂತ ಹೇಳಿ ಓದ್ತಾ ಇದ್ದೀವಿ. ವಿದ್ಯಾಗುರುಗಳಾದ ಚೆನ್ನಿ ಸರ್ ಮತ್ತು ಎಚ್.ಎಸ್. ಶಿವಪ್ರಕಾಶ್ ಸರ್ ಅವರೇ ಹಾಗೂ ಉದಯನ್ ವಾಜಪೇಯಿ ಅವರೇ ಒಂದು ಒಳ್ಳೆಯ ಒಂದು ಪ್ರವೇಶವನ್ನು ಈಗಾಗಲೇ ಮಾಡಿಕೊಟ್ಟಿರೋದ್ರಿಂದ ನಾನು ಮಾತಾಡಲಿಕ್ಕೆ ಸ್ವಲ್ಪ ಸುಲಭ ಆಗಿದೆ ಅಂತ ಅಂದ್ಕೊಳ್ತೀನಿ. ನಾನು ಇಬ್ಬರ ಮಾತುಗಳನ್ನೂ ಕೇಳ್ತಾ ಇದ್ದಾಗ ನನಗೊಂದು ಅನ್ನಿಸ್ತಾ ಇತ್ತು, ಜೈ ಭಾರತ ಜನನಿಯ ತನುಜಾತೆ, ಜೈ ಹೇ ಕರ್ನಾಟಕ ಮಾತೆ ಅಂತ. ಒಬ್ರದ್ದು ಭಾರತ ಮಾತೆಯ ಒಂದು ಇದನ್ನು ಕೇಳಿದ್ದಾಯಿತು, ಒಂದು ಕಾಂಪ್ರಹೆನ್ಸಿವ್ ಆಗಿ. ಇನ್ನೊಬ್ಬರು ಕನ್ನಡ ವಿಮರ್ಶೆಯ ಕರ್ನಾಟಕ ಮಾತೆಯನ್ನು ಕೇಳಿದರೆ, ಈಗ ಪ್ರಾಯಶಃ ನಮ್ಮ ಲೋಕಗಳು, ಸ್ತ್ರೀ ಲೋಕಗಳು, ದಲಿತ ಲೋಕಗಳನ್ನು ಕುರಿತು ನಾವು ನೋಡಬೇಕಾಗಿದೆ. ಶುದ್ಧ ಪ್ರಾದೇಶಿಕವಾದಂತಹ, ಶುದ್ಧ ನಮ್ಮದೇ ಆದಂತಹ ಜಗತ್ತುಗಳನ್ನು ಕುರಿತು ವಿಮರ್ಶೆ ಯಾವ ರೀತಿ ನಿಲುವುಗಳನ್ನ ತಗೋಬೇಕಾಗಿದೆ ಅನ್ನೋದನ್ನು ಪ್ರಾಯಶಃ ನಾನು ಮಾತಾಡ್ಬೋದು ಅಂತ ಆ ಥರ ನಾನು ಅಂದ್ಕೊಂಡೆ. ಮೊದಲನೇದಾಗಿ ಸರ್ ಏನು ಚೆನ್ನಿ ಸರ್ ಹೇಳಿದ್ರು, ಒಂದು ಇಡೀ ಒಂದು ಕನ್ನಡದ ವಿಮರ್ಶೆಯ ಸಾಂಸ್ಕೃತಿಕ ಸಂದರ್ಭವನ್ನು ಅವರಿವತ್ತು ಆನಿಸಿಕೊಂಡಂತೆ ಮಾತಾಡಿದ್ದಾರೆ. ಅದರಲ್ಲಿ ದಲಿತ ಬಂಡಾಯ ತನಕನೂ ಅಂತ ಅಂದ್ಕೊಳ್ತೀನಿ. ಅಂದರೆ ಕನ್ನಡ ವಿಮರ್ಶೆ ಒಂದು ಆಧುನಿಕ ವಿಮರ್ಶೆಯಾಗಿ ಅದು ಬೆಳೀತಾ ಬಂದಂತೆ ಅದು ಯಾವ ರೂಪದಲ್ಲಿ ಅದು ಪ್ರಕಟ ಆಯಿತು, ಆ ವಿಮರ್ಶೆಯ ಒಂದು ಸೆನ್ಸಿಬಿಲಿಟಿ ಅಂತ ನಾವೇನು ಕರಿತೀವಲ್ಲ, ಅದು ಏಕತ್ರವಾಗಿ ಇಲ್ಲ. ಅಂದರೆ ನಾವೇನು ವಿಮರ್ಶೆಯ ಸಲಕರಣೆಗಳಲ್ಲಿ ಅದನ್ನು ಬಗಿಲಿಕ್ಕೆ ಅಂತ ಹೊರಟಿದ್ವೋ ಅದು ಇಲ್ಲ ಪ್ರಾಯಶಃ. ಅದು ನಮ್ಮ ಕನ್ನಡದ ಸಂದರ್ಭದ ಸನ್ನಿವೇಶದಲ್ಲಿ ಹೇಳಬೇಕು ಅನ್ನೋದಾದರೆ ಅದು ಎರಡು ವೈಶಿಷ್ಟ್ಯಗಳನ್ನು ನಾವು ಗಮನಿಸ್ಬೋದು ಅಂತ ಅಂದ್ಕೊಳ್ತೀನಿ. ಒಂದು, ಕನ್ನಡ ಸಾಹಿತ್ಯ ಮತ್ತು ವಿಮರ್ಶೆ ಅದು ಎಲ್ಲೋ ಒಂದು ಕಡೆ ಅವಿನ ಅನ್ನೋ ಹಾಗೆ ಕಾಣಿಸುತ್ತೆ ಅಂತ. ಚೆನ್ನಿ ಸರ್ ಅವರ ಮಾತುಗಳನ್ನು ನಾನು ಗ್ರಹಿಸಬೇಕಾದ್ರೂ ಆ ಥರ ಗ್ರಹಿಸಿದೆ. ಅದೊಂದು ರೀತಿ ಸಂಸ್ಕೃತಿ ಚಿಂತನೆ ಅನ್ನೋದು ನಮ್ಮಲ್ಲಿ ಕಾಣ್ತಾ ಇದೆ. ಅಂದರೆ ಸಂಸ್ಕೃತಿ ಚಿಂತನೆಗಳು ಅಂತ ಬಂದಾಗ ಅಲ್ಲಿ ನಾವು ಯಾವುದೋ ಒಂದು ಡೈಲೆಕ್ಟಿಕಲ್ ಆಗಿರೋಂಥ, ಅಂದರೆ ಪ್ರತಿರೋಧದ ಒಂದು ನೆಲೆಯನ್ನು ಗುರುತಿಸ್ಕೊಳ್ತಲೇ ಹೋಗ್ತೀವಿ. ಒಂದನ್ನು ವೈಭವೀಕರಿಸ್ಕೊಳ್ತಾ ಇರಬೇಕಾದ್ರೇ ಇನ್ನೊಂದು ಕಡೆಗೆ ಅದಕ್ಕೆ ಒಂದು ಪ್ರತಿರೋಧದ ಧ್ವನಿಯನ್ನು ದಾಖಲಿಸುವುದು ಕನ್ನಡದ ಸಾಹಿತ್ಯದ, ಎಸ್ಪೆಷಲಿ ಅವರು ಹೇಳಿದ ಪೋಯಿಟ್ರಿ ಮತ್ತು ವಿಮರ್ಶೆ, ಕ್ರಿಟಿಸಿಸಮ್ ಏನಿದೆ, ಅವೆರಡೂ ಕೂಡ ಮಾಡ್ತಾ ಬಂದಿದೆ ಅಂತ ನನಗೆ ಅನಿಸಿದೆ. ಒಂದು. ಎರಡನೇದಾಗಿ ಇನ್ನೊಂದು ಸೂಚನೆಯನ್ನು ಅವ್ರು ಕೊಟ್ಟರು. ಕನ್ನಡದ ಅಂತಲ್ಲ, ಒಟ್ಟು ಪಠ್ಯದ ಒಳಗಿಂದಲೇ ಹುಟ್ಟುವಂತಹ ಒಂದು ಮೀಮಾಂಸೆ. ಆ ಮೀಮಾಂಸೆಗಳು ವಿಮರ್ಶೆಯ ತತ್ವಗಳನ್ನು ಒಳಗಿಂದಲೇ ಸೂಚಿಸ್ತಾ ಇರ್ತವೆ ಅಂತ. ಹಾಗಾಗಿ ಪಠ್ಯಗಳು ಏನು ಹೇಳಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದಾವೋ ಅವುಗಳ ಒಂದು ಜಾನರನ್ನು ದಾಟಿ ಸಾಹಿತ್ಯ ವಿಮರ್ಶೆ ಮಾಡಬಹುದಾದಂತಹ ಕೆಲಸಕ್ಕೆ ಒಂದು ಇಂಬುಗೋಲಾಗಿ ಅದು ಹುಟ್ಟುತ್ತದೆ ಅಂತ ನನಗೆ ಅನಿಸಿದೆ. ಹಾಗಾಗಿ ಕನ್ನಡ ಸಾಹಿತ್ಯ ಸಂದರ್ಭದಲ್ಲಿ ನಾವು ನೋಡುವಂಥ ಒಂದು ಸಣ್ಣ ಟಿಪ್ಪಣಿಗಳು, ಕೆಲವು ಸಾರಿ ಪೂರ್ಣಚಂದ್ರ ತೇಜಸ್ವಿ ಬರೆದಂತಹ ಒಂದು ಪ್ರವೇಶ, ಮುನ್ನುಡಿ, ಅವರೇ ಸ್ವಯಂ ಬರೆದಂತಹ ಮುನ್ನುಡಿ, ಅಥವಾ ಇನ್ಯಾವುದೋ ಒಂದು ಸಣ್ಣ ಟಿಪ್ಪಣಿಗಳು, ಅಥವಾ ಇಂಟರ್ವ್ಯೂನಲ್ಲಿ ಆಡುವಂಥ ಮಾತುಗಳು, ಇವೆಲ್ಲವೂ ಕೂಡ ಒಂದು ವಿಮರ್ಶೆ ಮತ್ತು ಮೀಮಾಂಸೆಯ ಒಂದು ದೃಷ್ಟಿಕೋನದಲ್ಲೇ ಅವು ಬಂದಿರ್ತವೆ ಅಂತ. ಹಾಗಾಗಿ ನಾವಿವತ್ತೇನಾದರೂ ಒಂದು ವಿಮರ್ಶೆ ಹೆಸರಲ್ಲಿ ಅದನ್ನು ಸೆಲೆಬ್ರೇಟ್ ಮಾಡ್ತಿದ್ದೀವಿ ಅಂತಂದರೆ ಖಂಡಿತವಾಗಿ ಅವು ಈ ರೀತಿಯ ಬೇರೆ ಬೇರೆ ಥರದ ನೆಲೆಗಳಲ್ಲಿ ಅವು ಹುಟ್ಕೊಳ್ತವೆ ಅನ್ನೋದನ್ನು ನಾವು ಕಾಣಬೇಕಾಗಿದೆ. ಯಾಕೆಂದರೆ
ಸರ್ ಏನು ವಸಾಹತುಶಾಹಿ ವಿಮರ್ಶೆಯ ಬಗ್ಗೆ ಮಾತಾಡಿದರು. ನಾವೆಲ್ಲರೂ ವಿಮರ್ಶೆ ಅಂತ ಇಂಗ್ಲೀಷಿಗೆ ಹೋಗೋವಂಥ ಸಂದರ್ಭದಲ್ಲಿ ಕ್ಲಾಸಿಕಲ್ ಆಗಿರ್ತಕ್ಕಂಥ ವಿಮರ್ಶೆಯ ಸಂದರ್ಭಕ್ಕೆ ಹೋಗೋದು ಅಂಥ ಸಂದರ್ಭದಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ ಕ್ಲಾಸಿಕಲ್ ತತ್ವಗಳನ್ನಾಗಲಿ ಅಥವಾ ಇಂಗ್ಲೀಷ್ ವಿಮರ್ಶೆಯ ತತ್ವಗಳನ್ನಾಗಲಿ ಅವುಗಳನ್ನು ಇಲ್ಲಿ ತಂದು ಜೋಡಿಸುವುದನ್ನೇ ವಿಮರ್ಶೆ ಅಂತ ನಾವು ಒಂದು ಸರಿ ಎಲ್ಲೋ ಒಂದು ಕಡೆಗೆ ನಮ್ಮನ್ನು ನಾವು ಕಟ್ಟಿ ಹಾಕ್ಕೊಳ್ತೀವಿ. ಅದಲ್ಲ, ಪ್ರಾಯಶಃ ಕನ್ನಡದ ಜಾಯಮಾನ ಅಂತ ಏನಾದರೂ ಇದ್ದರೆ ಕನ್ನಡದ ಜಾಯಮಾನ ತುಂಬ ಒಂದು ರೀತಿ ವಿಶಿಷ್ಟವಾಗಿದೆ ಅಂತ. ಅಂದರೆ ನಾನು ಶಬ್ದಮಣಿ ದರ್ಪಣದಲ್ಲಿ ಕೊನೆಯಲ್ಲಿ ಕೇಶಿರಾಜ ಒಂದು ಪದ್ಯವನ್ನು ಮುಗಿಸ್ಲಿಕ್ಕೆ ಹೇಳಬೇಕಾದ್ರೆ ಕನ್ನಡದ ವೈಶಿಷ್ಟ್ಯವನ್ನು ಕುರಿತು ಹೇಳ್ತಾನೆ. ಅದರಲ್ಲಿ ಗಮಕ ಸಮಾಸವನ್ನು ಕುರಿತು ಹೇಳ್ತಾನೆ. ಅಂದರೆ ಅದು ಗಮಕ ಸಮಾಸನೂ ಅಲ್ಲ, ಆದರೆ ಸಮಾಸವೂ ಹೌದು. ಹಾಗಿರೋದೇ ಕನ್ನಡದ ಒಂದು ವಿಶಿಷ್ಟತೆ ಅಂತ. ಹಾಗೆ ಇದು ವಿಮರ್ಶೆನೂ ಆಗಿರುತ್ತೆ, ರಸವಿಮರ್ಶೆನೂ ಆಗಿರುತ್ತೆ, ಜೊತೆಗೆ ಸಾಮಾಜಿಕ ವಿಮರ್ಶೆನೂ ಸಾಂಸ್ಕೃತಿಕ ವಿಮರ್ಶೆನೂ ಆಗಿರುತ್ತೆ. ಹಾಗಾಗಿ ಒಂದು ಪಠ್ಯವೇ ಈ ಥರದ ಪಾತ್ರವನ್ನು ವಹಿಸೋದ್ರಿಂದ ನಾವು ಸಾಹಿತ್ಯ ವಿಮರ್ಶೆಯ ಪೋಷಾಕನ್ನು ಯೂನಿಫಾರ್ಮನ್ನು ಹಾಕ್ಕೊಂಡೇ ಯಾವಾಗಲೂ ಬರಬೇಕಾಗಿಲ್ಲ ಅನ್ನೋದು ನನ್ನ ಒಂದು ತಿಳುವಳಿಕೆ. ಇದಾದ ನಂತರ ನಾವೀಗ ಇದ್ರ ಬಗ್ಗೆ ಮತ್ತೆ ಇವಾಗ ಏನು ಸಂಸ್ಕೃತಿ ವಿಮರ್ಶೆ ಅಂತೆಲ್ಲ ಮಾತಾಡಿ ಅದರ ಅಡಿಯಲ್ಲಿ ನಾವು ದಲಿತ ಮತ್ತು ಸ್ತ್ರೀ ವಿಮರ್ಶೆಗಳನ್ನು ತರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವೋ ಅವುಗಳು ಕೂಡ ಈ ಥರದ ಯಾವುದೋ ಒಂದು ಒಳಧ್ವನಿಗಳು ಮತ್ತು ಕೆಳಧ್ವನಿಗಳಲ್ಲಿ ಇರ್ತಕ್ಕಂತಹ ಒಂದು ವಿಮರ್ಶೆಯ ಒಂದು ಧ್ವನಿಗಳಾಗಿರ್ತವೆ. ಮೂಲಭೂತವಾಗಿ ಅವು ವಿಮರ್ಶೆ ಮಾಡ್ತಿರೋ ಅಂಥದ್ದು ಏನನ್ನ ಅಂತ ನೋಡಿದ್ರೆ ಅವು ಮುಖಾಮುಖಿ ಆಗ್ತಿರೋದು ಒಂದು ಸಮಾಜವನ್ನು. ಆ ಸಮಾಜವನ್ನು ವಿಮರ್ಶೆ ಅಂತ ಎತ್ಕೊಳ್ಬೇಕಾದಾಗ ಸಮಾಜವನ್ನು ಅದು ವ್ಯಕ್ತಿಗತವಾಗಿ ಅಂತ ನೋಡೋದಕ್ಕಿಂತ ಒಂದು ಇಡೀ ಸಮಾಜವನ್ನು ಅದು ಕೇಂದ್ರೀಕರಿಸ್ಕೊಳ್ಳುತ್ತೆ ಅಂಥೇಳಿ, ಮುಖಾಮುಖಿ ಆಗತ್ತೆ ಅಂಥೇಳಿ. ಹಾಗಾಗಿ ಸಂಸ್ಕೃತಿ ಮತ್ತು ಸಮಾಜ ಇವೆಲ್ಲವೂ ನಾವು ಮೇಲ್ಮೇಲೆ ಆ ಪದಗಳನ್ನು ಬಳಸ್ತಾ ಇದ್ದಾಗಲೂ ಕೂಡ ಸರ್ ತುಂಬ ಒಂದು ಒಳ್ಳೆಯ ಮೌಲಿಕವಾದಂತಹ ಪ್ರಶ್ನೆಯನ್ನು ಎತ್ತಿದ್ರು. ನಾನು ಅದನ್ನು ಕೊನೆಗೆ ಮಾತಾಡಬೇಕು ಅಂದ್ಕೊಂಡೆ, ಆದರೆ ಇದನ್ನು ಈಗಲೇ ತೆಗೆದುಕೊಂಡು ಆಮೇಲೆ ನಾವು ಮುಂದಕ್ಕೆ ಹೋಗ್ಬೋದು ಅಂತ ಅನಿಸುತ್ತೆ. ಏನಂದರೆ ನಮ್ಮ ವಿಮರ್ಶೆ, ಸಂಸ್ಕೃತಿ ವಿಮರ್ಶೆ ಆದಮೇಲೆ ಈ ಇಡೀ ಒಂದು ವಿಮರ್ಶೆಯನ್ನು ನಾವು ಯಾವ ಪ್ರಮಾಣದಲ್ಲಿ ಒಂದು ಸೋಷಿಯಲಾಜಿಕಲ್, ಸೈಕೊಲಾಜಿಕಲ್ ಈ ಥರ ನಾವು ತೆಗೆದುಕೊಳ್ಬೇಕು, ಮತ್ತು ಸಾಹಿತ್ಯ ವಿಮರ್ಶೆಯ ತತ್ವಗಳನ್ನು ಎಷ್ಟರ ಮಟ್ಟಿಗೆ ಅದನ್ನು ಅನ್ವಯಿಸಬೇಕು ಅನ್ನೋದು ಒಂದು ಪ್ರಶ್ನೆಯಾಗಿ ನಮ್ಮ ಮುಂದೆ ಕಾಣುತ್ತೆ. ಸರ್ ತುಂಬ ಸ್ಪಷ್ಟವಾಗಿ ಹೇಳಿದರು, ಸಮಾಜ ವಿಜ್ಞಾನ ಈ ಕೆಲಸ ಮಾಡ್ತಾ ಇಲ್ಲ, ಹಾಗಾಗಿ ವಿಮರ್ಶೆ ಅದನ್ನು ಎತ್ಕೊಳ್ಳೇಬೇಕು ಅಂತ. ಆದರೆ ನೋಡಿ, ಈಗ ಒಂದು ಈಸ್ಥೆಟಿಕ್ಸ್ ಅಂತ ನಾವು ಮಾತಾಡಬೇಕಾದಂಥ ಸಂದರ್ಭದಲ್ಲೂ ಕೂಡ ಯಾವೊಂದು ಈಸ್ಥೆಟಿಕ್ಸ್ ಅಲ್ಲಿ ಮತ್ತೆ ಎರಡು ಥರದ ಒಂದು ಮಡಿವಂತಿಕೆಯ ಈಸ್ಥೆಟಿಕ್ಸ್ ಇದೆ. ಒಂದು ನಮ್ಮ ಈಸ್ಥೆಟಿಕ್ಸ್ ಏನಂದರೆ ಭಾರತೀಯ ಕಾವ್ಯಮೀಮಾಂಸೆ ಹೇಳುವಂತಹ ಒಂದು ಸೌಂದರ್ಯದ ಪರಿಕಲ್ಪನೆಯಲ್ಲಿ ನಾವು ಏನು ಶಾಸ್ತ್ರೀಯವಾಗಿ ಗ್ರಹಿಸ್ತೀವೋ ಆ ಒಂದು ಈಸ್ಥೆಟಿಕ್ಸು. ಅದರ ಜೊತೆಗೆ ಈಸ್ಥೆಟಿಕ್ಸ್ ಅನ್ನೋವಂಥದ್ದು ಇವತ್ತು ಯಾಕೆ ಬದಲಾಗಬೇಕು ಅನ್ನೋದನ್ನು ಪ್ರಾಯಶಃ ಕುವೆಂಪು ಅದನ್ನು ಅಡ್ರೆಸ್ ಮಾಡಿದರು ಅಂತ. ಅವರ ಸೃಜನಶೀಲ ಕೃತಿಗಳಲ್ಲಿ ಅದನ್ನು ಅಡ್ರೆಸ್ ಮಾಡಿದರು. ಅವರು ವೈರುಧ್ಯ ಅಂದರೆ ಅವರು ವಿಮರ್ಶೆಯಲ್ಲಿ ಮಾಡಲಿಲ್ಲ, ತಮ್ಮ ಸೃಜನಶೀಲ ಕೃತಿಗಳಲ್ಲಿ ಮಾಡಿದರು. ಅದರಲ್ಲೂ ಒಂದು ಸಣ್ಣ ತುಣುಕು ಇರ್ತಕ್ಕಂತಹ ಒಂದು ಲೈನ್ ಇದೆಯಲ್ಲ, ಇಲ್ಲಿ ಯಾರೂ ಅಮುಖ್ಯರಲ್ಲ ಅನ್ನೋವಂಥದ್ದು ಇಡೀ ಸಬಾಲ್ಟ್ರನ್ ವಿಮರ್ಶೆಗೆ ನಮಗೆ ದಾರಿ ಮಾಡಿಕೊಡ್ತು ಅನ್ನೋದನ್ನು ನಾವು ನೆನಪಿಡೋಣ. ಹಾಗೆ ಹೀರೆಹೂವು, ಗೊಬ್ಬರ ಇಂಥ ಕವಿತೆಗಳನ್ನೆಲ್ಲ ನಾವು ಸಬಾಲ್ಟ್ರನ್ ಇದರಲ್ಲಿ ಹೆಸರಲ್ಲಿ ಇವತ್ತು ಓದ್ತಾ ಇದ್ದೀವಿ ಅಂತ ನೋಡೋಣ. ಹೀಗೆ ಒಂದು ವಸ್ತು, ವಿಷಯ ಮತ್ತು ನಾವು ನೋಡಬೇಕಾಗಿರುವಂಥ ದೃಷ್ಟಿಕೋನಗಳನ್ನು ಸಂಸ್ಕೃತಿ ದೃಷ್ಟಿಕೋನಗಳ ಹೆಸರಲ್ಲಿ ನೋಡಬೇಕಾದಂತಹ ಒತ್ತಡವನ್ನು ಪ್ರಾಯಶಃ ದಲಿತ ಮತ್ತು ಸ್ತ್ರೀ ಅನ್ನೋವಂತಹ ಎರಡು ಧಾರೆಗಳು ಮಾತ್ರವೇ ಮಾಡ್ತಾ ಇದೆ ಅಂತ ನನಗೆ ಖಂಡಿತವಾಗಿ ಅನಿಸಿಲ್ಲ ಅಂತ ಹೇಳಕ್ಕೆ. ಅಂದರೆ ಇದು ಕನ್ನಡ ಸಾಹಿತ್ಯ ಪರಂಪರೆಯ ಮುಂದುವರಿಕೆಯೇ ಹೌದು. ಇದು ಒಂದು ಸಂಸ್ಕೃತಿಯನ್ನು ಅರ್ಥೈಸಿಕೊಳ್ಳುವ ಒಂದು ವಿಮರ್ಶೆಯಾಗಿ, ಹಾಗೆಯೇ
ಸಂಸ್ಕೃತಿಯನ್ನು ಹೇಗಿರಬೇಕು ಅಂತ ನಿರ್ದೇಶನ ಮಾಡೋದಲ್ಲ, ಬದಲಾಗಿ ಅದಕ್ಕೊಂದು ಪ್ರತಿರೋಧವನ್ನು ಸಲ್ಲಿಸುತ್ತಲೇ ಇನ್ನೊಂದು ಪರ್ಯಾಯವಾದಂತಹ ನೆಲೆಯನ್ನು ತೋರಿಸೋದಕ್ಕೆ ಸಾಧ್ಯ ಇದೆಯಾ ಅಂತ ಹೇಳಿ ಒಂದು ತೋರು ಬೆರಳನ್ನು ತೋರಿಸ್ಬೇಕಾದಂತಹ ಒಂದು ಒತ್ತಡವನ್ನು ಅವು ಅನುಭವಿಸ್ತವೆ. ಇದು ತುಂಬ ಸೃಜನಶೀಲವಾದಂತಹ ಒತ್ತಡ ಅಂತ ನಾನು ಭಾವಿಸಿದ್ದೀನಿ. ಹಾಗಾಗಿ ಕನ್ನಡ ವಿಮರ್ಶೆಯ ಸಂದರ್ಭದಲ್ಲಿ ಈ ಸಾಂಸ್ಕೃತಿಕ ವಿಮರ್ಶೆ ಅಂತ ನಾವು ಕರೆದು ಅವುಗಳೊಳಗೆ ಈ ದಲಿತ ಮತ್ತು ಸ್ತ್ರೀ ವಿಷಯಗಳನ್ನು ವಿಮರ್ಶೆಗಳನ್ನು ತರೋದಾದರೆ ಅದು ಬಹಳ ಮುಖ್ಯವಾಗಿ ಮಾಡಿದ್ದು ಒಂದು ಸಾಂಸ್ಕೃತಿಕವಾದಂತಹ ಒಂದು ಅಸೆಸ್ಮೆಂಟ್ ಅಂತ. ಇಲ್ಲಿವರೆಗೂ ಏನಾಗಿತ್ತು ಅದನ್ನು ಮತ್ತೆ ಬೇರೆ ರೀತಿಯಲ್ಲಿ ನೋಡಬಹುದಾದಂತಹ ಒಂದು ಕ್ರಮ ಸಾಧ್ಯ ಇದೆ ಅಂತ ಹೇಳುವಂಥ ಮಾತು. ಇನ್ನೊಂದು ಎರಡನೇದಾಗಿ ಅದು ಪ್ರತಿರೋಧವನ್ನು ಸೂಚಿಸಲಿಕ್ಕೆ ಪ್ರಯತ್ನ ಮಾಡಿತ್ತು. ಪ್ರತಿರೋಧವನ್ನು ಸೂಚಿಸಲಿಕ್ಕೆ ಪ್ರಯತ್ನ ಮಾಡಿದಾಗ ಭಾಷೆಯ ಪ್ರಶ್ನೆ ಬಂತು. ಭಾಷೆ ಪ್ರಶ್ನೆ ಬಂದಾಗ ನಾವು ಯಾವ ಭಾಷೆಯಲ್ಲಿ ಬರಿಬೇಕು, ಯಾವ ಭಾಷೆಯಲ್ಲಿ ಬರಿತಾ ಇದ್ದೀವಿ ಅಂತ ಈ ಕನ್ನಡಂಗಳೊಳ್ಳಂತ ಬಂತಲ್ವ, ಈ ಕನ್ನಡಂಗಳೊಳಗೆ ದಲಿತರ ಕನ್ನಡ ಇದೆಯಾ ಅಥವಾ ನಮ್ಮ ಇಡೀ ಸ್ತ್ರೀ ಕನ್ನಡ ಇದೆಯಾ ಅಂತ ಒಂದು ಪ್ರಶ್ನೆಗಳನ್ನು ಕೇಳ್ಕೋಬೇಕಾದಂಥ ಒಂದು ಸವಾಲು ಕೂಡ ಇಲ್ಲಿ ಎದುರಾಗುತ್ತೆ ಅಂತ. ಹಾಗಾಗಿ ನಾನು ಈ ಕನ್ನಡ ವಿಮರ್ಶೆಯ ಚೆಹರೆಗಳೇನಿದೆ ಇವುಗಳನ್ನು ನಾವು ಅರ್ಥ ಮಾಡ್ಕೊಳ್ತಾ ಇದ್ದಂತೆ ಅವುಗಳನ್ನು ಪುನರ್ವಿಮರ್ಶೆ ಮಾಡಲಿಕ್ಕೆ ತೊಡಗಿದಂತಹ ವಿಮರ್ಶಾತ್ಮಕವಾದಂತಹ ಬರಹಗಳು ಸೃಜನಶೀಲವಾಗಿವೆ. ಅದನ್ನು ತೆಗೆದುಕೊಂಡಂತೆ ಅವುಗಳಿಗೆ ವಿಮರ್ಶೆ ಅನ್ನೋದು ರೂಪುಗೊಳ್ತಾ ಹೋಗ್ತಾ ಇದೆ ಅನ್ನೋವಂಥದ್ದು. ಬಹಳ ಮುಖ್ಯವಾಗಿ ದಲಿತ ಮತ್ತು ಸ್ತ್ರೀ ಅಂತ ನಾನು ಹೇಳಿದಾಗ ಇವು ಮೊದಲನೇದಾಗಿ ಈ ಸೆಕ್ಟೇರಿಯನ್ ಅಂತ ನಾವು ಕರೆಸ್ಕೊಳ್ಳೋಂಥ ಈ ಸಾಹಿತ್ಯದ ಧಾರೆಗಳಿವು. ಸೆಕ್ಟೇರಿಯನ್ ಸ್ವರೂಪ ಅಂತ ಬಂದಾಗ ಅವು ತುಂಬ ಮೈಕ್ರೋಕಾಸ್ಮಿಕ್ ಆಗಿರ್ತವೆ. ತಮ್ಮದೇ ಆದಂಥ ಜಗತ್ತುಗಳನ್ನು ಅವು ಸೃಷ್ಟಿಸ್ಕೊಂಡಿರ್ತವಲ್ಲ, ಆ ಸೃಷ್ಟಿ ಆಗಿರ್ತಕ್ಕಂಥ ಜಗತ್ತುಗಳನ್ನು ನಾವು ಸೂಕ್ಷ್ಮ ರೂಪಿಯಾದಂಥ ಅಂತ ಹೇಳಿ ಕರಿಬೋದಾ, ಅದನ್ನು ಸೂಕ್ಷ್ಮ ಸ್ವರೂಪದ ಲೋಕಗಳು ಅಂತ ಕರೆಯೋದಾದರೆ ಅವುಗಳದೇ ಆದಂತಹ ತಾತ್ವಿಕತೆಗಳು ಇವೆ. ಅವುಗಳನ್ನು ಕೇಂದ್ರೀಕರಿಸ್ಕೊಳ್ಬೇಕು ಅನ್ನುವಂಥದ್ದು ಒಂದು ಈ ಓದಿನಲ್ಲಿ ತುಂಬ ಮುಖ್ಯ ಆಗುತ್ತೆ ಅಂತ ಅನಿಸುತ್ತೆ. ಹಾಗೆ ಈ ಮೈಕ್ರೋ ಅಂತ ನಾನೇನು ಹೇಳಿದೆ, ಮೈಕ್ರೋ ಕಾಸ್ಮಿಕ್ ಅಂತ ಏನು ಹೇಳಿದೆ, ಇವುಗಳು ತುಂಬ ವಿರೋಧಾಭಾಸ. ಏನಂದರೆ ಇವು ಒಂದು ರೀತಿ ಅನ್ಯತೆಯಲ್ಲಿ ಇರ್ತವೆ, ಅನ್ಯತೆಯನ್ನು ಅವು ತೋರ್ಪಡಿಸ್ಕೊಳ್ತಾ ಇರ್ತವೆ, ಬೇರೆದಕ್ಕಿಂತ ನಾವು ಭಿನ್ನ ಅಂತ ಹೇಳಿ ತೋರಿಸ್ಕೊಳ್ತಾ ಇರ್ತವೆ. ಅದರ ಮೂಲಕನೇ ಒಂದು ಅನನ್ಯತೆ ಅವಕ್ಕೆ ಪ್ರಾಪ್ತಿಯಾಗಿರುತ್ತೆ. ಯಾವುದನ್ನು ಒಂದು ಸ್ಟ್ರೇಂಜ್ನೆಸ್ ಅಂತ ಕರೀತಾರೋ ಅದೇ ಐಡೆಂಟಿಟಿ ಆಗತ್ತೆ. ಅದೇ ಮುಂದೆ ಐಡೆಂಟಿಟಿ ಪಾಲಿಟಿಕ್ಸ್ ಕೂಡ ಆಗಬೇಕಾದಂಥ ಒತ್ತಡವನ್ನು ಅದು ಇಟ್ಕೊಂಡಿರುತ್ತೆ ಅಂತ. ಹಾಗಾಗಿ ಈ ತಾತ್ವಿಕತೆಗಳನ್ನು ಅವು ಯಾವ ರೀತಿ ರೂಪಿಸ್ಕೊಳ್ತವೆ, ಹೇಗೆ ಅವು ಮುಂದಿಡ್ತವೆ ಅನ್ನೋದು ತುಂಬ ಮುಖ್ಯವಾದಂತಹ ಒಂದು ವಿಮರ್ಶೆಯ ಒಳನೋಟ ಅಂತ ನಾನು ಅಂದ್ಕೊಳ್ತೀನಿ. ಹಾಗೆ ನಾನು ಇವೆರಡನ್ನೂ ಅಭ್ಯಾಸ ಮಾಡ್ತಾ ಇರಬೇಕಾದಾಗೆಲ್ಲ ನನಗೆ ಒಂದನಿಸಿದೆ, ಇವೆರಡೂ ಕೂಡ ಜಾತ ಪ್ರಶ್ನೆಯಿಂದ ಹುಟ್ಟಿದವು, ಅಂದರೆ ಹುಟ್ಟಿನ ಪ್ರಶ್ನೆಯಿಂದ ಹುಟ್ಟಿದವು ಅಂಥೇಳಿ. ದಲಿತ ಅನ್ನೋವಂಥದ್ದು ಹುಟ್ಟುವ ಪ್ರಶ್ನೆ, ಹಾಗೆ ಹೆಣ್ಣಾಗಿ ಹುಟ್ಟುವುದು ಇದು ಕೂಡ ಒಂದು ಪ್ರಶ್ನೆ. ಈ ಪ್ರಶ್ನೆಯನ್ನು ನಾವು ಒಂದಿಷ್ಟು ಈ ನೋವುಗಳನ್ನು, ಅಂದರೆ ಏನು ದೇಹದ ರಾಜಕಾರಣದಲ್ಲಿ ಬಂತೋ ಈ ಜಾತದಿಂದ ಹುಟ್ಟಿದಂತಹ ಕೆಲವು ಏನೇನು ಸಂಕಟಗಳಿದೆಯೋ, ಒದಗಿದಂತಹ ಸಂಕಟಗಳಿದೆಯೋ, ಈ ಸಂಕಟಗಳ ಬಗ್ಗೆ ನಾವು ಮಾತಾಡ್ತಾ ಹೋಗೋದು ಇವೆರಡೂ ವಿಮರ್ಶೆಯ ಆರಂಭಿಕ ಹಂತ ಆಗಿತ್ತು ಅಂತ ಅಂದ್ಕೊಳ್ಳೋಣ. ಹಾಗೆ ಅಂತ ಆದರೆ ಅದು ಬರ್ತಾ ಒಂದು ರಮ್ಯ ರೊಮ್ಯಾಂಟಿಕ್ ಆದಂತಹ ಒಂದು ಯಾವುದೋ ಒಂದು ಧ್ವನಿಯನ್ನು ಪಡ್ಕೊಳ್ತಾ ಇದೆಯಾ, ಅಲ್ಲಿಗೆ ಹೋಯ್ತು. ಯಾಕೆ ಅಂದರೆ ನಾವು ಯಾವ ಶೋಷಣೆಯ ಬಗ್ಗೆ ಮಾತಾಡ್ತಾ ಇದ್ದೀವೋ ಆ ಶೋಷಣೆ ಒಂದು ರೀತಿ ವೈಭವೀಕರಿಸ್ತಾ ಹೋದಾಗ, ಅಥವಾ ನಾವೇನು ಹೇಳ್ತಾ ಇದ್ದೀವೋ ಅದನ್ನೇ ಚರ್ವಣವಾಗಿ ಹೇಳ್ತಾ ಹೋದಾಗ, ಅದು ಒನ್ ಅಂತ ಬಂದಾಗ ಆ ಒಂದು ಒನ್ನೆಸ್ ನಮಗೆ ಎಷ್ಟೇ ಸಂತೋಷವನ್ನು
ಕೊಡ್ತಾಯಿದ್ರು ಕೂಡ ಅದು ಎಲ್ಲೋ ಒಂದು ಕಡೆಗೆ ಇವೆರಡರ ಸ್ಥಿತಿಯನ್ನು, ಶೋಷಣೆಯ ಸ್ಥಿತಿಗಳನ್ನು ವೈಭವೀಕರಿಸ್ತಾ ಇದೆಯಾ ನಮ್ಮ ವಿಮರ್ಶೆ, ಅದನ್ನು ನಾವು ನೋಡಬೇಕು. ಹಾಗಾಗಿ ನಾವು ಯಾವುದನ್ನು ಇಕ್ರಲ ಒದಿರಲ ಆ ಥರದ ಪದ್ಯಗಳನ್ನು ಓದಿದಾಗ ಸಂತೋಷ ಪಡ್ತೀವೋ, ಆ ಸಂತೋಷದ ಹಿಂದೆ ಅದರ ಒಂದು ಅಪ್ರಿಸಿಯೇಷನ್ ಇದೆಯಲ್ಲ, ಆ ಅಪ್ರಿಸಿಯೇಷನ್ನು ನಾವು ಈ ಪ್ರತಿರೋಧಗಳನ್ನು ನಾವೆಲ್ಲಿಗೆ ಹೋಗಿದ್ದೀವಿ ಅಂದರೆ ಅದನ್ನು ಎಂಜಾಯ್ ಮಾಡೋ ಲೆವೆಲ್ಲಿಗೆ ಹೋಗಿದ್ದೀವಿ. ಅದನ್ನು ವಿಶ್ಲೇಷಣೆ ಮಾಡೋದಕ್ಕಿಂತ ಮುಂದಿನ ಹಂತದಲ್ಲಿ ನಾವು ಅದನ್ನು ಒಂದು ರೀತಿ ರಮ್ಯಗೊಳಿಸ್ಕೊಳ್ತಾ ಅದನ್ನು ಎಂಜಾಯ್ ಮಾಡ್ತಾ ಹೋಗ್ತಾ ಇದ್ದೀವಿ ಅನ್ನೋ ಒಂದು ಹಂತಕ್ಕೆ ವಿಮರ್ಶೆಯ ಬಿಕ್ಕಟ್ಟು ತಲೆದೋರಿದೆ. ವಿಮರ್ಶೆಯ ಬಿಕ್ಕಟ್ಟು ತಲೆದೋರಿದೆ ಅಂತ ನನಗೆ ಅನಿಸಿದೆ. ಆಮೇಲೆ ಈ ಜಾಥಾ ಅಂತ ನಾನು ಆಗಲೇ ಹೇಳಿದ್ನಲ್ಲ, ಇದರಲ್ಲಿ ಸ್ಟೇಕ್ ಹೋಲ್ಡರ್ಸ್ ಯಾರು ಬರಿಬೇಕು, ಯಾರು ಓದಬೇಕು, ಮತ್ತು ಯಾರು ಇದನ್ನೆಲ್ಲ ವಿಮರ್ಶೆ ಮಾಡಬೇಕು ಅನ್ನೋದು 3 ಪ್ರಶ್ನೆಗಳನ್ನು ಎತ್ಕೊಳ್ಳಲಾಗುತ್ತೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ದಲಿತ ಸಂಕಥನ ಬಂದ ಹೊಸರಲ್ಲಿ ದಲಿತ ಸಾಹಿತ್ಯವನ್ನು ಯಾರು ಬರಿಬೇಕು, ದಲಿತ ಸಾಹಿತ್ಯವನ್ನು ಯಾರು ಬರಿಬೇಕು ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ ಆಯಿತು. ಹಾಗೆ ಸ್ತ್ರೀಯರ ವಿಷಯದಲ್ಲೂ ಕೂಡ ಸ್ತ್ರೀ ಅಂತ ಅವರ ಅನುಭವಗಳನ್ನು ಬರಿಬೇಕಾದಾಗ, ವಿಮರ್ಶೆ ಬರಿಬೇಕಾದಾಗ ಸ್ತ್ರೀಯರೇ ಅವ್ರು ಬರಿಬೇಕಾ ಅನ್ನೋದೊಂದು ಪ್ರಶ್ನೆ. ನಿಜವಾದ ಸ್ಟೇಕ್ ಹೋಲ್ಡರ್ಸ್ ಯಾರಿಲ್ಲಿ ಅನ್ನೋದು ಪ್ರಶ್ನೆಯನ್ನು ಒಂದು ವಿಮರ್ಶೆ ಅಡ್ರೆಸ್ ಮಾಡಬೇಕಾಗಿತ್ತು. ಅದರದ್ದು ಗೊಂದಲ ಇದೆ. ಆದ್ದರಿಂದ ಈಗ ನಾವು ಉದಾಹರಣೆಗೆ ಯಾವುದೋ ಒಂದು ಸೆಮಿನಾರ್ಗಳಲ್ಲಿ ಒಂದು ಟಾಪಿಕ್ ಕೊಡ್ತಾರೆ, ನೀವು ನೋಡಿರ್ಬೋದು, ಭರತೇಶ ವೈಭವದಲ್ಲಿ ಸ್ತ್ರೀವಾದ ಅಂತನೋ ಏನೋ ಕೊಡ್ತಾರೆ ಅಂತ ಇಟ್ಕೊಳ್ಳಿ. ಈಗ ಅದನ್ನು ಓದಬೇಕಾದಾಗ ಅದನ್ನು ಓದಿ ಅರ್ಥೈಸೋವಂಥವ್ರು ಮಹಿಳೆಯರ, ಅರ್ಥಧಾರಿಯರು ಯಾರು, ಬರಿಬೇಕಾದವ್ರು ಯಾರು? ಅಕಸ್ಮಾತಾಗಿ ರತ್ನಾಕರ ವರ್ಣಿ ಬರೆದ್ರೆ ಆ ರತ್ನಾಕರ ವರ್ಣಿ ಅಲ್ಲಿ ಅವನು ಮಹಿಳೆಯರಿಗೆ ಮಾಡಿರಬಹುದಾದ ಅಪಚಾರಗಳೇನು ಅಂತ ನೋಡಬೇಕಾ? ಅಂದರೆ ನಾವು ಯಾವ ವಿಮರ್ಶೆಯನ್ನು ಮಾಡ್ತಾಯಿದ್ದೀವಿ ಅನ್ನೋದನ್ನು ಅಲ್ಲಿ ನಾವು ಇನ್ನೂ ಅಡ್ರೆಸ್ ಮಾಡ್ಕೊಂಡಿಲ್ಲ, ತುಂಬ ಸೂಕ್ತವಾಗಿ ಅಡ್ರೆಸ್ ಮಾಡ್ಕೊಂಡಿಲ್ಲ ಅಂತ ಅನಿಸುತ್ತೆ. ಹಾಗಾಗಿ ಆ ಥರದ ವಿಮರ್ಶೆಯನ್ನು ನಾವೀಗ ಕೈಗೆತ್ಕೊಳ್ಬೇಕಾದಾಗ ಇಂಥ ಒಂದು ಮೈಕ್ರೋಕಾಸ್ಮಿಕ್ ಆದಂತಹ ಸಾಹಿತ್ಯಗಳನ್ನು ಓದುವಂಥ ಸಂದರ್ಭದಲ್ಲಿ ನಾವು ನಿಜವಾಗ್ಲೂ ಕೇಳ್ಕೊಳ್ಬೇಕಾದಂಥ ಪ್ರಶ್ನೆ, ಯಾರು ಬರಿಬೇಕು? ಅವ್ರು ಬರೆದಿದ್ದನ್ನು ಬೇರೆಯವ್ರು ಯಾಕೆ ಓದಬೇಕು? ಇದು ಪ್ರಶ್ನೆ. ಯಾಕೆಂದರೆ ಇದು ಪ್ರಶ್ನೆ ಮುಂದೆ ಬಂದೇ ಬರುತ್ತೆ. ಯಾಕಂದರೆ ನನ್ನದನ್ನು ನಾನೇ ಬರಿತೀನಿ, ನನ್ನ ಐಡೆಂಟಿಟಿ ನಾನೇ ಗುರುತಿಸ್ಕೊಳ್ತೀನಿ ಅಂದಾಗ ಇದನ್ನು ಮತ್ತೆ ಯಾರು ಅಡ್ರೆಸ್ ಮಾಡಬೇಕು, ಯಾಕಾಗಿ ಮಾಡಬೇಕು? ಇವು ಎಲ್ಲೋ ಒಂದು ಕಡೆ ಕನೆಕ್ಟ್ ಆಗಲಿಲ್ಲ ಅಂದರೆ ನೋಡಿ, ನಾವು ಎಷ್ಟು ಈ ಪ್ರತಿರೋಧದ ಮಾತಾಡಿದರೂ ಕೂಡ ಮತ್ತೆ ಒಂದೆಲ್ಲೋ ಕಾಂಪ್ರಹೆನ್ಸಿವ್ ಆಗಿ ಒಂದು ಹಾರ್ಮೋನಿಯಸ್ ಆಗಿ ಬೆಸೆಯುವಂತಹ ಇನ್ನೊಂದು ಮೇನ್ ಸ್ಟ್ರೀಮ್ ಪಾಲಿಟಿಕ್ಸ್ ಬೇಕಾಗತ್ತೇನೋ ಅನ್ನೋ ಹಾಗೆ ನಮ್ಮ ಸಮಕಾಲೀನ ಸಂದರ್ಭ ಇದೆ. ಹಾಗಾಗಿ ಇವುಗಳನ್ನು ಯಾವ ಭಾಷೆಯಲ್ಲಿ ಬರಿಬೇಕು, ಯಾವ ಒಂದು ಟಾಪಿಕನ್ನು ಬರಿಬೇಕು, ಯಾವ ವಿಷಯವನ್ನು ಎತ್ಕೊಂಡು ಬರಿಬೇಕು, ನಮ್ಮದನ್ನು ನಾವೇ ಬರಿಬೇಕಾ, ಇವೆಲ್ಲವನ್ನೂ ಕೂಡ ಪ್ರಾಯಶಃ ವಿಮರ್ಶೆ, ಕನ್ನಡದ ದಲಿತ ಮತ್ತು ಸ್ತ್ರೀ ವಿಮರ್ಶೆ ಎತ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಪ್ರಾಯಶಃ ಈಗಿನ್ನೂ ಸಿಕ್ಕುಗಳನ್ನು ಬಿಡಿಸ್ಕೊಳ್ತಾ ಇದೆ ಅಂತ. ಈ ಪ್ರಶ್ನೆ ಯಾಕೆ ತುಂಬ ಸಾಮಯಿಕ ಮತ್ತು ಅಧಿಕೃತವಾಗುತ್ತೆ ಅಂದರೆ, ನಾನು ಆಗಲೇ ಹೇಳ್ದಂಗೆ ಇಲ್ಲಿ ಯಾರು ಬರಿಬೇಕು ಮತ್ತು ಯಾಕೆ ಬರಿಬೇಕು ಅನ್ನೋದು ಒಂದು ಸಂಸ್ಕೃತಿ ಪ್ರಶ್ನೆ ಅಂತ ನಾನು ಹೇಳಿದ್ನಲ್ವ. ಅದು ತಿರುಮಲಾಂಬ ಬರೆದಾಗ ತಮ್ಮ ಕಾವ್ಯದಲ್ಲಿ ಇರುವಂತಹ ಒಂದು ಯಾವುದೋ ಅವರ ಕೃತಿಯಲ್ಲಿ ಇರಬಹುದಾದಂತಹ ಒಂದು ಅಶ್ಲೀಲ ಸಂದರ್ಭವನ್ನು ಮಾಸ್ತಿ ಎತ್ತಿ ಒಂದು ರೀತಿ ಆಕೆಗೆ ಕಿವಿ ಮಾತು ಹೇಳೋ ಹಾಗೆ ಬರೀತಾರೆ. ಇನ್ನು ನಾವೆಲ್ಲ ಈಗ ಸ್ತ್ರೀವಾದದ ಪಟ್ಟಿಗಳನ್ನು ಓದ್ತಾ ಬಂದಿರೋ ಹಾಗೆ ಮುದ್ದು ಫಲಾನಿಯ ಒಂದು ಕಥೆಯನ್ನು ಪ್ರಕಟಿಸಿದಂತಹ ನಾಗರತ್ನಮ್ಮ, ಬೆಂಗಳೂರು ನಾಗರತ್ನಮ್ಮ ಅವ್ರನ್ನ ಒಂದು ವಸಾಹತುಶಾಹಿ ಸರ್ಕಾರನೇ ಅವ್ರನ್ನ ನಿರ್ಬಂಧಗೊಳಿಸುತ್ತೆ, ಪ್ರಕಟಣೆ ಮಾಡಲಿಕ್ಕೆ ಬಿಡೋದಿಲ್ಲ, ಇಂಥದ್ದೆಲ್ಲ ನಾವು ಕೇಳ್ತೀವಿ. ಆಗ ಅಲ್ಲಿ ನಾವು ಏನನ್ನು ಬರಿತಾ ಇದ್ದೀವಿ? ಸೌಂದರ್ಯ ಮೀಮಾಂಸೆ ಅಂತ ನಾನು ಆಗಲೇ ಪ್ರಶ್ನೆ ಎತ್ತಿದ್ನಲ್ಲ, ಆ ಸೌಂದರ್ಯ ಮೀಮಾಂಸೆ ಯಾವ ಕಡೆಯಿಂದ ಬಂದರೆ ಅದು ಅಧಿಕೃತವಾಗುತ್ತೆ ಅಂತ ನಾವು ಕೇಳಬೇಕಾಗುತ್ತೆ. ಯಾಕೆಂದರೆ ಒಂದು ಹೆಣ್ಣಿನ ದೇಹವನ್ನು ಒಂದು ಇಡೀ ಯುದ್ಧ ಭೂಮಿಯಲ್ಲಿ ಸಾರಾಸಗಟಾಗಿ ಎಷ್ಟೋ ಪದ್ಯಗಳಲ್ಲಿ ವರ್ಣಿಸ್ತಾ ಹೋಗ್ತಾನೆ ಅಂದರೆ
ಅದೇ ಅಶ್ಲೀಲತೆಯ ಮಾತು ಈ ಸಂದರ್ಭದಲ್ಲಿ ಯಾಕೆ ಬರಲ್ಲ ಅನ್ನೋದು ಕೇಳ್ಕೋಬೇಕಾಗತ್ತೆ. ಹಾಗಾಗಿ ಈ ಒಂದು ಯಾವುದನ್ನು ನಾವು ಬಾಡಿ ಪಾಲಿಟಿಕ್ಸ್ ಅಂತ ಕರಿತೀವೋ, ಈಸ್ಥೆಟಿಕ್ಸ್ ಅಂತ ಕರಿತೀವೋ, ಅದರ ಬಗ್ಗೆ ಈ ಎರಡೂ ವಿಮರ್ಶೆಗಳು ಅಡ್ರೆಸ್ ಮಾಡಬೇಕಾಗಿದೆಯಾ ಅನ್ನೋ ಪ್ರಶ್ನೆಯನ್ನು ಕೂಡ ನಾವು ಜೀವಂತವಾಗಿ ಇಟ್ಕೊಂಡು ಇವತ್ತಿನ ಸಮಕಾಲೀನ ಸಂದರ್ಭವನ್ನು ಗ್ರಹಿಸಬೇಕಾಗತ್ತೆ ಪ್ರಾಯಶಃ ಅಂಥೇಳಿ. ಆಮೇಲೆ ಇನ್ನೊಂದು ನನ್ನ ಮುಖ್ಯವಾದ ಇನ್ನೊಂದೇನಪ್ಪ ಪ್ರಮೇಯ ಅಂದರೆ, ಈ ಒಂದು ಈ ದಲಿತ ಮತ್ತು ಸ್ತ್ರೀ ಅಂತ ನಾವು ವಿಶೇಷವಾಗಿ ಅವುಗಳನ್ನು ಒತ್ತಿ ಹೇಳುವಾಗ ಅವುಗಳು ಈ ಒಂದು ಸಮಾಜದ ಬಗ್ಗೆ ಒಂದು ವಿಮರ್ಶಾತ್ಮಕವಾದಂತಹ ಒಂದು ನಿಲುವುಗಳನ್ನು, ಧೋರಣೆಗಳನ್ನು ಹೊಂದಿರ್ತವೆ ಅನ್ನೋದು ಒಂದು ನಾವು ಅಂತರ್ಗತವಾಗಿ ಗ್ರಹಿಸ್ಬೋದಾದಂಥ ಒಂದು ಸಂಗತಿ. ಆದರೆ ಯಾವ ಸಮಾಜದ ಶೋಷಣೆಯ ಬಗ್ಗೆ ಮಾತಾಡ್ತಾ ಇದ್ದಾವೋ ಅದರಲ್ಲಿನೇ ಒಂದು ಸಮಪಾಲು ಕೇಳುವಂತಹ ಒಂದು ಧ್ವನಿಯೂ ಇದೆ ಅಂತ ನಾವು ಗುರುತಿಸ್ಕೋಬೇಕಾಗತ್ತೆ. ಅಂದರೆ ಯಾವ ಸಮಾಜವನ್ನು ಬೈತಾ ಇದ್ದೀವೋ ಅದೇ ಸಮಾಜದಲ್ಲಿ ನಾವು ಕೂಡ ಬರ್ತೀವಿ, ನಮ್ಮನ್ನು ಒಂದು ಸಮನಾಗಿ ಕಾಣಿ ಅಂತ ನಾವು ಕೇಳ್ಕೋಬೇಕಾದಾಗ ಈ ಸಮಾನತೆ ಅನ್ನೋದರ ಒಂದು ಸ್ವರೂಪ ಯಾವುದು ಅಂತ ಕೇಳಬೇಕು. ಅಂದರೆ ಸಮಾನತೆ ಅನ್ನೋದು ನಾವು ಹೇಗೆ ವಿವರಿಸ್ಬೇಕಿದ್ನ, ಈ ವಿವರಿಸೋದು ಹೇಗೆ ಅನ್ನೋದೇ ದೊಡ್ಡ ಕಷ್ಟ. ಈ ಪರಿಭಾಷೆ ಇನ್ನೂ ಪ್ರಾಯಶಃ ನಮಗೆ ಒದಗಿ ಬಂದಿಲ್ಲ ಅಂತ ನಾನು ಅಂದ್ಕೊಳ್ತೀನಿ. ಯಾಕೆಂದರೆ ಈ ದ್ವಂದ್ವ ಇದೆಯಲ್ಲ, ಈ ದ್ವಂದ್ವವನ್ನು ನಾವು ಇವತ್ತಿನವರೆಗೂ ಕೂಡ ಅದನ್ನು ಅಡ್ರೆಸ್ ಮಾಡಲಿಕ್ಕೆ ಆಗಿಲ್ಲ. ಯಾಕೆಂದರೆ ಮೇನ್ ಸ್ಟ್ರೀಮಿಗೆ ಬರಬೇಕು ಅನ್ನೋವಂಥ ಹಂಬಲ ಇಲ್ಲ ಅಂತಲೇ ಅಂದ್ಕೊಳ್ಳೋಣ. ಒಂದು ದಲಿತ ಅಥವಾ ಸ್ತ್ರೀ ಅಂತ ನಾವು ಕರೆದಾಗ ಈ ಸಾಹಿತ್ಯದಲ್ಲಿ ಅವುಗಳು ಮೇನ್ ಸ್ಟ್ರೀಮಿಗೆ ಬರದೇ ಇರಲಿಲ್ಲ ಅಂತ ಅಂದರೂ ಕೂಡ ನಾವೀಗ ಅವುಗಳಿಗೆ ಯಾವ ಸ್ಥಾನಮಾನವನ್ನು ಕೊಡ್ತಾ ಇದ್ದೀವಿ, ಹೋಲಿಕೆಗಳನ್ನು ಮಾಡಬೇಕಾದಾಗ ಯಾವ ಹೋಲಿಕೆಗಳನ್ನ ತಗೊಳ್ತಾ ಇದ್ದೀವಿ, ಅವುಗಳನ್ನ ಪ್ರಯಾರಿಟೈಸ್ ಮಾಡಬೇಕಾದಾಗ ಯಾವ ಥರ ಪ್ರಯಾರಿಟೈಸ್ ಮಾಡ್ತಾ ಇದ್ದೀವಿ ಅನ್ನೋದನ್ನು ತುಂಬ ಎಚ್ಚರಿಕೆಯಿಂದ ನೋಡಬೇಕು. ಯಾಕೆಂದರೆ ನಾನು ಇದನ್ನು ಸ್ತ್ರೀವಾದವನ್ನು ಓದುವಾಗೆಲ್ಲ ಈ ಪರಿಭಾಷೆಯ ಸಂಕಟ ಬಹಳ ಕಾಡಿದೆ. ಯಾಕೆಂದರೆ ಇದನ್ನು ನಾವು ಯಾವುದ ವಿಮರ್ಶೆಯ ಒಂದು ಭಾಷೆಯಲ್ಲಿ ಬರಿಬೇಕು ಅಂತ ಅನಿಸ್ದಾಗ ಅದು ಮೇನ್ ಸ್ಟ್ರೀಮ್ ಪಾಲಿಟಿಕ್ಸನ್ನು ಅಥವಾ ಈ ಸಬಾಲ್ಟ್ರನ್ ಪಾಲಿಟಿಕ್ಸು ಎರಡರಲ್ಲಿ ಒಂದರಲ್ಲಿ ಇರ್ಬೋದಾ, ಅಥವಾ ಇವೆರಡನ್ನು ಕೂಡಿಸಿಕೊಂಡಂಥ ಹಾರ್ಮೋನಿಯಸ್ ಆಗಿರ್ತಕ್ಕಂಥ ಇನ್ನೊಂದು ಯಾವುದಾದ್ರು ನಡುದಾರಿ ಇದೆಯೋ ಅದು ಅಂತ ಹೇಳಿ ನಾವು ಅದ್ರ ಬಗ್ಗೆ ಮುಖ್ಯವಾಗಿ ನಾನು ಯೋಚನೆ ಮಾಡ್ತಾ ಇರ್ತೀನಿ ಅಂತ ಹೇಳ್ಬೋದು. ಆಮೇಲೆ ಇನ್ನೊಂದು ಮುಖ್ಯವಾಗಿ ಈ ಒಂದು ಎರಡೂ ದಲಿತ ಮತ್ತು ಸ್ತ್ರೀ ಅಂತ ನಾವು ಹೇಳಬೇಕಾದಾಗ ಅವುಗಳು ಒಂದು ಹ್ಯುಮ್ಯಾನಿಟೀಸನ್ನು ಅಡ್ರೆಸ್ ಮಾಡ್ತವೆ ಅಂತ ನಾವು ಹೇಳಿದ್ವಲ್ಲ. ಹ್ಯುಮ್ಯಾನಿಟೀಸ್ ಅಂತಂದರೆ ಅದು ಹ್ಯೂಮನ್ ಸೈನ್ಸಸ್ ಅಂತ ಗ್ರೀಕ್ನಲ್ಲಿ. ಹ್ಯೂಮನ್ ಸೈನ್ಸಸ್ ಅಂತ ಬಂದಾಗ ನಾವು ಹ್ಯೂಮನ್ ಸೆಂಟರ್ಡ್ ಆಗಿರ್ತಕ್ಕಂತಹ ಸಮಾಜ ಕೇಂದ್ರಿತವಾದಂತಹ ಒಂದು ಕಟ್ಟುವಿಕೆಗಳನ್ನು ನಾವು ಗಮನಿಸಬೇಕು. ಆದರೆ ಬರ್ತಾ ಇವುಗಳು ಟರ್ನಿಂಗ್ ಇಂದ ವೈಡನಿಂಗ್ ಜೈರ್ ಅಂತ ಹೇಳ್ತಾರಲ್ಲ, ಹಾಗೆ ದೊಡ್ಡದಾಗ್ತಾ ಹ್ಯುಮ್ಯಾನಿಟೇರಿಯನ್ ಅನ್ನೋದನ್ನು, ಮಾನವತೆ ಅನ್ನೋದನ್ನು ಮಾನವೀಯತೆ ಅಂತ ಮಾಡಿಕೊಂಡು ಒಂದು ಹ್ಯೂಮನ್ನಿನ ಲೆವೆಲ್ಲಿಗೆ ಬಂದಾಗ ಇವುಗಳು ತಮ್ಮ ಒಂದು ಐಡೆಂಟಿಟಿಯ ಸಾಂದ್ರತೆಯನ್ನು ಕಳ್ಕೊಳ್ತಾ ಇದ್ದಾವೆ ಅಂತ ಅನ್ಸಲ್ವಾ? ಇದು ಮುಖ್ಯವಾದ ಪ್ರಶ್ನೆ ನಾವೆತ್ತಬೇಕಾಗಿದೆ. ಯಾಕೆಂದರೆ ಈ ಸ್ತ್ರೀ ಪಠ್ಯಗಳು ಮತ್ತು ದಲಿತ ಪಠ್ಯಗಳು ಅಂತ ಹೇಳಿದಾಗ ಅವು ಎಷ್ಟು ಹ್ಯೂಮನ್ ಆಗ್ತವೆ ಅಂದರೆ, ಆ ಹ್ಯೂಮನ್ ಅಂತ ಅನ್ನೋದು ತುಂಬ ಸೋಷಿಯಲಾಜಿಕಲ್ ಆಗಿರ್ತಕ್ಕಂಥ ವರ್ಡ್ ಆಗಿರುತ್ತೆ ಮೊದಲ ಹಂತದಲ್ಲಿ. ಅದಾದ ನಂತರ ನಾವು ಬರಬೇಕಾಗಿದ್ದು ದೊಡ್ಡದಾಗ್ತಾ ಪ್ರಾಯಶಃ ದೇವನೂರವರ ಇತ್ತೀಚಿನ ಬರವಣಿಗೆಗಳನ್ನು ನೀವು ಗಮನಿಸಿದರೆ ಅವು ಒಂದು ರೀತಿ ಕಾಂಪ್ರಹೆನ್ಸಿವ್ ಆಗಿ ಗಾಂಧಿಯನ್ನು ತೆಗೆದುಕೊಂಡಂತೆ ಅಡ್ರೆಸ್ ಮಾಡಬೇಕಾದಾಗ ಅವುಗಳು ಹ್ಯುಮ್ಯಾನಿಟೇರಿಯನ್ ಅಂತ ಒಂದು ರೂಪವನ್ನು ತಳಿತವೆ. ಅವಕ್ಕೆ ದಲಿತ ಅನ್ನೋದು ಇವತ್ತು ಹ್ಯೂಮನ್ ಅಂತ ಕರೀತಾರೆ. ಮತ್ತು ಯಾವುದು ಜಾತಿಯಿಂದ ಒಳಗಡೆ ಬರಬಹುದು ಅಂತಿತ್ತೋ ಇವತ್ತು ಇಡೀ ಸ್ತ್ರೀ ಸಂಕಥನಗಳು ಅಂತ ನಾವೇನು ಕರಿತಿದ್ದೀವಿ ಅಂದರೆ ಎಲ್ಲ ಆ್ಯಕ್ಟಿವಿಸಮ್
ಒಂದು ಜನಪರವಾದಂಥ ಆ್ಯಕ್ಟಿವಿಸಮ್ಗಳು, ಜನಪರವಾದಂತಹ ಒಂದು ಚಳುವಳಿಗಳು, ಇವನ್ನೆಲ್ಲವನ್ನು ನಾವಿವತ್ತು ಸ್ತ್ರೀ ಕಥನ ಅಂತ ಹೇಳಿ ಓದ್ತಾ ಇದ್ದೀವಿ. ಫೆಮಿನೈನ್ ಮೂಮೆಂಟ್ಸ್ ಅಂತಲೇ ಓದ್ತಾ ಇದ್ದೀವಿ. ಸೊ ಈ ಫೆಮಿನೈನಿಗೆ ಅರ್ಥ ಏನು ಅಂತಂದರೆ ಅದು ದೊಡ್ಡದಾಗ್ತಾ ಇರೋಂತಹ ಒಂದು ಸೂಚನೆ. ಆದರೆ ಆ ಸೂಚನೆಯ ಜೊತೆಗೆ ನಮಗೆ ಮತ್ತೆ ವಿಮರ್ಶೆಯ ಸಂದರ್ಭಕ್ಕೆ ಬಂದರೆ ಎಷ್ಟು ಸಂಕಷ್ಟ ಉಂಟಾಗತ್ತೆ ಅಂದರೆ, ಈಗ ಮತ್ತೆ ನೀವು ಯಾರನ್ನು ಅಡ್ರೆಸ್ ಮಾಡಬೇಕು, ನಾವು ಹುಡುಗಿಯರೇ ಹೀಗೆ ಥರದ ಅಥವಾ ಅಮೃತಮತಿ ಕಥೆಯನ್ನು ನಾವು ಏನು ಸಂಭ್ರಮಿಸಿದ್ವೋ ಅದನ್ನು ಮತ್ತೆ ಹೊರಚಾಚಿ ಈಗ ನಾವು ಮತ್ತೆ ನಾವೆಲ್ಲರೂ ಒಂದೇ ಅಂತ ಹೇಳುವಂತಹ ಪ್ರೋ ಹ್ಯೂಮನ್ ಕಥೆಗಳನ್ನು, ಸಂಕಥನಗಳನ್ನು ಯಾರಿಗೆ ಅಡ್ರೆಸ್ ಮಾಡಬೇಕು ಅನ್ನುವಂಥದ್ದು ಇಲ್ಲಿಯ ಒಂದು ಗೊಂದಲ ಮತ್ತು ಸಮಕಾಲೀನವಾಗಿ ನಾವೆಲ್ಲರೂ ಎದುರಿಸ್ತಾ ಇರೋವಂಥ ಸಂಗತಿ. ಹಾಗಾಗಿ ಆಮೇಲೆ ಇನ್ನೊಂದು ಅಪಾಯ ಇದೆ. ಏನಂದರೆ, ನಾವು ಪದೇ ಪದೇ ಒಂದು ವಿಷಯವನ್ನು ಹೇಳ್ತಾ ಅದನ್ನು ಆಳಕಗೊಳಿಸೋದು, ಡೈಲ್ಯೂಟ್ ಮಾಡೋದು. ಈಗಾಗಲೇ ಒಂದು ವಿಮೆನ್ ಎಂಪವರ್ಮೆಂಟ್ ಅನ್ನೋದನ್ನು ಸರ್ಕಾರಗಳು ತೆಗೆದುಕೊಂಡು ವಿಮೆನ್ ಎಂಪವರ್ಮೆಂಟ್ ಅನ್ನೋ ಪದವನ್ನೇ ಯಾವುದೋ ಸ್ವಸಹಾಯ ಚೀಟಿ ಗ್ರೂಪ್ಗಳ ಇದಕ್ಕೆ ಲೆವೆಲ್ಲಿಗೆ ಇಳಿಸ್ಬಿಟ್ಟು ಆ ಎಕಾನಮಿ ಅನ್ನೋದನ್ನು ಕೂಡ ನಾವು ಸ್ವತಂತ್ರವಾಗಿ ಅದನ್ನು ಗ್ರಹಿಸಲಾರದಂಥ ಒಂದು ಸ್ಥಿತಿಗೆ ಹೋಗಿದ್ದೇವೆ. ಇದು ನಿಜವಾದ ಪಾಲಿಟಿಕ್ಸ್. ಈ ಪಾಲಿಟಿಕ್ಸನ್ನು ನಾವು ನಮ್ಮ ವಿಮರ್ಶೆಯಲ್ಲಿ, ಮುಖ್ಯವಾಗಿ ನಾನು ತೆಗೆದುಕೊಂಡಿರೋಂಥ ಇವತ್ತು ಸಮಕಾಲೀನ ವಿಮರ್ಶೆಗಳಲ್ಲಿ, ಇದು ಬರೀ ದಲಿತ ಮತ್ತು ಸ್ತ್ರೀ ಅಂತಲೇ ಅನ್ಕೋಬೇಕಾಗಿಲ್ಲ. ಈ ಥರದ ಮೈಕ್ರೋಕಾಸ್ಮಿಕ್ ಇರೋವಂಥ ಎಲ್ಲ ಗುಂಪುಗಳನ್ನು ಸೇರಿಸಿ ನಾವು ಹೇಳೋದಾದರೆ, ಇವುಗಳನ್ನು ಅಡ್ರೆಸ್ ಮಾಡೋದಾದರೆ ಈ ಪಾಲಿಟಿಕ್ಸನ್ನು ನಾವು ಹೇಗೆ ಅರ್ಥ ಮಾಡ್ಕೋಬೇಕು ಅಂತ ಅನ್ನೋವಂಥದ್ದು ಒಂದು ಮುಖ್ಯ ಪ್ರಶ್ನೆ. ಇನ್ನೊಂದು ಇಲ್ಲಿ ಆಗೀಗ ಪ್ರಸ್ತಾಪ ಆದಂತಹ ವಿಷಯ, ಒಂದೆರಡು ವಿಷಯಗಳನ್ನು ಹೇಳಿ ನನ್ನ ಮಾತು ಮುಗಿಸ್ಬೋದು ಅಂತ ಅನಿಸುತ್ತೆ. ಮುಖ್ಯವಾಗಿ ನಾವು ಈಸ್ಥೆಟಿಕ್ಸ್ ಬಗ್ಗೆ ಮಾತಾಡಿದ್ವಿ. ಈಸ್ಥೆಟಿಕ್ಸ್ ಅಂತ ಬಂದಾಗ ಕಲೆಗಾಗಿ ಕಲೆ ಅನ್ನೋಂಥದ್ದನ್ನು ದಲಿತ ಸಾಹಿತ್ಯ ಆಗಲಿ ಸ್ತ್ರೀ ಸಾಹಿತ್ಯ ಆಗಲಿ ಖಂಡಿತವಾಗಿ ಒಪ್ಪೋದಿಲ್ಲ. ಆದರೆ ಏನು ವಿಮರ್ಶೆ ಒಳಗೆ ಅದನ್ನು ನಿರಾಕರಿಸಿದ್ರೋ, ಅದನ್ನು ನೋಡಲಿಕ್ಕೆ ಬೇಡ ಅಂತ ಅನಿಸಿದ್ರೋ, ಆದರೆ ಅದನ್ನು ನಮ್ಮ ಕನ್ನಡದ ಪಠ್ಯಗಳು ಒಂದು ರೂಪಕಗಳನ್ನು ಒಂದು ಅನೇಕ ರೂಪಕಗಳನ್ನು ಕಟ್ತಾ ಹೋಗ್ತಾವೆ. ಅದರಲ್ಲಿ ತುಂಬ ಮುಖ್ಯವಾದ ಒಂದು ರೂಪಕ ಅಂದರೆ ನವಿಲು. ದಲಿತ ಸಾಹಿತ್ಯ ಸಂದರ್ಭದಲ್ಲಿ ಒಂದು ನವಿಲು, ಅದರಲ್ಲೂ ಪುಟಗೌರಿಯ ನವಿಲು, ಇದು ಒಂದು ಈಸ್ಥೆಟಿಕ್ಸಿನ ರೂಪಕ. ಈಸ್ಥೆಟಿಕ್ಸಿನ ರೂಪಕ ನಮ್ಮ ವಿಮರ್ಶೆಯಿಂದ ಬಂದಿದ್ದಲ್ಲ, ಇದು ದೇವನೂರವರೇ ಕೊಟ್ಟಿದ್ದು ನಮಗೆ. ಹಾಗಾಗಿ ಈ ದೇವನೂರವರ ಇದನ್ನು ತಗೊಂಡ್ರೆ ಪುಟಗೌರಿಯ ನವಿಲು ಎಲ್ಲಿವರೆಗೂ ಹೋಗುತ್ತೆ ಅಂದರೆ, ಹೊಸದಾಗಿ ಬರೆಯುವಂಥ NK ಹನುಮಂತಯ್ಯ ತನಕ ಬರುತ್ತದು. ಅವನು ನವಿಲು, ಆದರೆ ಅಲ್ಲಾಗಲೇ ನವಿಲ ಹೆಣ ಆಗಿದೆ. ನವಿಲ ಹೆಣ ಆಗಿದೆ ನೋಡಿ. ಆ ಚಲನೆಯನ್ನು ಒಂದು ಕಾವ್ಯ ಗುರ್ತಿಸುತ್ತೆ, ಚನ್ನಿ ಸರ್ ಹೇಳ್ದಂಗೆ ಕಾವ್ಯ ಗುರ್ತಿಸುತ್ತೆ. ಆದರೆ ವಿಮರ್ಶೆ ಮತ್ತೆ ಇದನ್ನು ಅಡ್ರೆಸ್ ಮಾಡಬೇಕಾದಾಗ ಅದಕ್ಕಿನ್ನೂ ಗೊಂದಲಗಳಿದೆ. ಯಾವುದು ಈಸ್ಥೆಟಿಕ್ಸು ಯಾವುದಲ್ಲ ಅಂತ ಅನ್ನೋವಂಥದ್ದು ಒಂದು ಇದಿದೆ. ಸ್ವಲ್ಪ ವಾಲಿದರೆ ಇದೊಂಥರ ಎಂಥ ಕತ್ತಿ ಅಂಚಿನ ದಾರಿ ಇದು ಅಂತಂದರೆ, ಸ್ವಲ್ಪ ವಾಲಿದರೆ ಬಲಪಂಥೀಯ, ಸ್ವಲ್ಪ ವಾಲಿದರೆ ಇನ್ನೂ ಪೂರ್ತಿಯಾದಂತಹ ಬೇರೆ ಇನ್ಯಾವುದೋ ಉದಾರವಾದ. ಮಧ್ಯದಲ್ಲಿ ನಾವು ನಡೀತಾ ಇದ್ದರೆ ಪ್ರತಿಯೊಂದು ರಕ್ತದ ಹೆಜ್ಜೆಗಳು ಕೂಡ ರಮ್ಯವಾಗದಂತೆ, ನಮ್ಮ ಧ್ವನಿ ನಮಗೇ ಹುಸಿಯಾಗದಂತೆ ಹೇಳ್ಕೋಬೇಕಾದಂತಹ ಒತ್ತಡ. ಪ್ರತಿ ನಿಮಿಷವೂ ಈ ಒತ್ತಡವನ್ನು ಒಂದು ಕೃತಿ ಮೇಲೆ ನಾವು ಇಟ್ಕೊಂಡೇ ಓದಬೇಕಾಗತ್ತೆ. ಹಾಗಾಗಿ ಸ್ತ್ರೀ ಪ್ರಶ್ನೆ ಅನ್ನೋದು ರಾಷ್ಟ್ರೀಯ ಪ್ರಶ್ನೆ ಅಂತ ಚನ್ನಿ ಸರ್ ಹೇಳಿದರು. ಅದು ರಾಷ್ಟ್ರೀಯ ಪ್ರಶ್ನೆ ಅಷ್ಟೇ ಅಲ್ಲ, ಇವಾಗ ಅದೊಂದು ನಮ್ಮ ಸಾಂಸ್ಕೃತಿಕ ಪ್ರಶ್ನೆಯೂ ಆಗಿದೆ. ಹಾಗಾಗಿ ಇದನ್ನು ಅಡ್ರೆಸ್ ಮಾಡದಿದ್ದರೆ, ಸ್ತ್ರೀ ಕೊಂಡಗಳನ್ನು ಹಾಯ್ದಿದ್ರೆ ನಾವು ಮತ್ತೆ ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ HS ಅವರು ತಮ್ಮ ಸಮಗ್ರ ಕಾವ್ಯದ ಇದರಲ್ಲಿ ಬರೆದ್ರು. ಅಂದರೆ ಈ ಸ್ತ್ರೀ ಕೆಂಡಗಳನ್ನು ನಾವು ಹಾಯಲೇಬೇಕಾಗಿದೆ. ಇವನ್ನ ಪಾಸ್ ಮಾಡದೆ ಮುಂದಕ್ಕೆ ಹೋಗೋಕ್ಕಾಗಲ್ಲ. ಆದರೆ ಇದರ ಜೊತೆಗೆ ಇರ್ತಕ್ಕಂತಹ ಕೆಲವು ಏನು ನಾವು ಈಸ್ಥೆಟಿಕ್ಸ್ನ ಕುರಿತು ಮಾತಾಡಬೇಕಾಗಿದೆ. ಕಲೆ ಅನ್ನೋದು ನಿಜವಾಗ್ಲೂ ಇವತ್ತು ಒಂದು ಕಲೆಯಾಗಿ ಉಳಿದಿದೆಯಾ ಅಂತ ಕೇಳಿಕೊಂಡ್ರೆ, ಕಲೆಯ ಜವಾಬ್ದಾರಿ ಏನು ಅಂತಂದರೆ ಅದರ ವ್ಯಾಪ್ತಿ ವಿಸ್ತರಿಸಿ. ಈಗ ನೀವು ಒಬ್ಬ ಇಡೀ ಒಂದು ಚಾಮ್ಸ್ಕಿ ಥರದ ವಾಯ್ಸಾಗಿ ನಾವಿವತ್ತು ಕಾಣಿಸ್ಬೇಕಾಗಿದೆ, ಅಥವಾ ಒಬ್ಬ ಬರಹಗಾರ ಯಾವಾಗಲೂ ಒಂದು ವಿಮರ್ಶಾತ್ಮಕವಾಗಿರಬೇಕು, ಒಂದು ಥರ್ಡ್ ಪಾರ್ಟಿ ಆಗಿರಬೇಕು ಅಂತ ಹೇಳಿ ಇವನು ಸೈದ್ ಹೇಳ್ತಾನೆ. ಹಾಗೆ ನಾವೆಲ್ಲ ಒಂದು ಕಡೆಗೆ ನಮ್ಮ ವಿಮರ್ಶಾ ದೂರವನ್ನು ಕಾಯ್ಕೊಂಡು ನಾವು ಒಂದು ರೀತಿ ಎಲ್ಲಿ ಮಾತಾಡಬೇಕೋ ಅಲ್ಲಿ ಮಾತಾಡಬೇಕೋ, ಅಥವಾ
ಇಕ್ರಲ ಒದಿರಲ ಥರದಲ್ಲಿ ಹೇಳ್ತಾ ಪ್ಲೆಕಾರ್ಡ್ಗಳನ್ನು ಹಿಡ್ಕೊಳ್ತಾ ಆ್ಯಕ್ಟಿವಿಸಮಿನ ಜೊತೆಗೆ ನಮ್ಮ ವಿಮರ್ಶೆಯನ್ನು ಮುಂದುವರ್ಸ್ಕೊಂಡು ಹೋಗಬೇಕಾ? ಫೆಮಿನಿಸಮೇ ಆಗಲಿ ಮತ್ತೊಂದೇ ಆಗಲಿ ಇದನ್ನು ನಾವು ಕೇಳ್ಕೊಬೇಕಾಗಿ, ಕ್ವಿಯರ್ ಥಿಯರಿನೇ ಆಗಲಿ, ಅದು ಕ್ವಿಯರ್ ಲಿಟ್ರೇಚರೇ ಆಗಲಿ, ಇವುಗಳನ್ನೆಲ್ಲ ನಾವು ಇದೊಂದು ಪ್ರಶ್ನೆಯನ್ನು ಕೇಳ್ಕೊಳ್ಳೇಬೇಕಾಗದಂಥ ಒಂದು ಸಂಗತಿ ಅಂತ ನನಗೆ ಅನಿಸಿದೆ. ಅದಾದಮೇಲೆ ಈ ವಿಮರ್ಶೆ ಇವತ್ತು ನಾವು ಒಂದು ಸಂರಚನಾತ್ಮಕವಾಗಿ ಗಮನಿಸೋದು ಅನ್ನೋದಾದರೆ ಅವು ಯಾಕೆ ನೋಡಿ, ಜಾನರ್ಗಳನ್ನ ತೆಗೆದುಕೊಳ್ಬೇಕಾದ್ರೂ ಕೂಡ ದಲಿತ ಮತ್ತು ಸ್ತ್ರೀ ಸಾಹಿತ್ಯಗಳೆರಡೂ ಒಂದು ರೀತಿ ತಮಗೆ ಅಲ್ಲದ ಇನ್ನೊಂದು ಯಾವುದಾದ್ರು ಜಾನರ್ ಇರ್ಬೋದಾ ಅನ್ನೋದನ್ನು ಅವು ಹುಡುಕಾಟ ಮಾಡಿದೆ. ಹಾಗಾಗಿ ನಾನ್ ಫಿಕ್ಷನ್ ಮತ್ತು ಆತ್ಮಕಥೆಗಳನ್ನು ಬರೆಯುವಂತಹ ಒಂದು ಇದಿದೆಯಲ್ಲ, ಅಥವಾ ಹೋರಾಟದ ಒಂದು ಪ್ಲೆಕಾರ್ಡಲ್ಲೇ ಒಂಥರ ಕಾವ್ಯಾತ್ಮಕವಾಗಿ ಬರೆಯೋದಿದೆಯಲ್ಲ, ಅಥವಾ ತಮಟೆ ಹಾಡುಗಳನ್ನು ಕಟ್ಟೋದಿದೆಯಲ್ಲ, ಇದು ಮತ್ತೆ ಎಲ್ಲೋ ಈ ಜಾನರ್ಗಳನ್ನ ಸಿದ್ಧ ಅಂದರೆ ಒಂದು ಸಾಂಪ್ರದಾಯಿಕವಾಗಿರ್ತಕ್ಕಂಥ ಜಾನರ್ಗಳನ್ನ ಒಡೆದುಕೊಳ್ಳುವಂತಹ ರೀತಿ ಅಂತ. ಹಾಗಾಗಿ ಮಹಿಳೆ ಮತ್ತು ದಲಿತರ ಸಂದರ್ಭದಲ್ಲಿ ಯಾಕೆ ನಮಗೆ ವಿಮರ್ಶೆ ಒಂದು ಕಡೆ ಆತ್ಮಕಥೆಗಳತ್ತ ನೋಡಬೇಕಾಗತ್ತೆ ಅಂದರೆ, ಅವೊಂಥರ ಬಯೋಪಿಕ್ಗಳ ಥರ ನಮಗೆ ಅವು ಒಂದು ರೀತಿ ಅವರ ಮಟೀರಿಯಲನ್ನು ಕೊಡೋದನ್ನು ಜಾಸ್ತಿ ಆಗಿರೋಕ್ಕಿಂತ ಹೆಚ್ಚಾಗಿ ಅವುಗಳು ಕೊಡ್ತಾ ಇರೋದು ಸಮಾಜದ ಬಗ್ಗೆ ಒಂದು ಮಟೀರಿಯಲನ್ನು ಕೊಡ್ತಾ ಇದೆ. ಹಾಗಾಗಿ ನಾವೊಂದು ಆತ್ಮಕಥೆಯನ್ನು ಓದ್ತಿದ್ದೀವಿ ಅಂದರೆ ಬರೀ ಒಬ್ಬರ ಹೆಂಗಸಿನ ಅಥವಾ ಗಂಡಸಿನ ಆತ್ಮಕಥೆಯನ್ನು ಓದ್ತಾ ಇಲ್ಲ. ಅದು ಮುಖ್ಯವಾಗಿ ಆ ಟ್ರಾನ್ಸ್ಫಾರ್ಮೇಷನ್ ಏನಪ್ಪ ಅಂದರೆ ಒಂದು ಸೊಸೈಟಿಯ ಟ್ರಾನ್ಸ್ಫಾರ್ಮೇಷನ್. ಗಾಂಧಿಯ ಒಂದು ಮೈ ಎಕ್ಸ್ಪೆರಿಮೆಂಟ್ ವಿತ್ ಟ್ರುತ್ ಅಂತ ಬರೆದಾಗ ವಾಟ್ ಈಸ್ ದಿ ಅಡ್ರೆಸ್ಸಿಂಗ್ ಅಂದರೆ ಅವನು ತನ್ನಂತಾನೇ ಒಳಗಡೆ ಅಡ್ರೆಸ್ ಮಾಡ್ಕೊಳ್ತಾ ಇದ್ದಾರೆ ಗಾಂಧಿ. ಅದನ್ನು ಮಾಡೋದ್ರ ಮೂಲಕ ಒಳಗನ್ನು ಹೊರಗೆ ಅಂತ ಆಮೇಲೆ ಬಿಂಬಿಸ್ತಾ ಇದ್ದಾರೆ. ಆದರೆ ಇಲ್ಲಿ ಒಳಗೆ ಹೊರಗೆ ಅನ್ನೋದರ ಒಂದು ಭೇದ ಅಥವಾ ಗೆರೆ ಅನ್ನೋದಿದೆಯಾ ಅಂತ ನೋಡಿದ್ರೆ, ಆತ್ಮಕಥೆಗಳು ಎಷ್ಟೋ ಸರಿ ಅವು ತುಂಬ ಸಾಮಾಜಿಕವಾಗಿ ಸಾಂಸ್ಕೃತಿಕವಾಗಿ ನಮಗೆ ಮುಖ್ಯ ಆಗಿರೋದುಂಟು. ಮತ್ತು ಅವುಗಳ ಊಟ ಉಪಚಾರ ನಡವಳಿಕೆ ಅವರ ಹಬ್ಬ ಹರಿದಿನ ಎಲ್ಲವೂ ಕೂಡ ನಮಗಿವತ್ತು ಒಂದು ಮಟೀರಿಯಲ್ ಆಗ್ತಾ ಇದೆ ಎಂದಾಗ ಈ ಸಾಹಿತ್ಯದ ಸ್ವರೂಪವೂ ಕೂಡ ಎಲ್ಲೋ ಒಂದು ಕಡೆ ಅವು ಜಾನರ್ಗಳನ್ನ ಬದಲಿಸ್ಕೋಬೇಕಾದಂಥ ಒಂದು ಆತ್ಯಂತಿಕವಾದ ಬಿಕ್ಕಟ್ಟನ್ನು ಅವು ಎದುರಿಸ್ತಾ ಇದ್ದಾವೆ ಅಂತ ಹೇಳಿ ನನಗೆ ಅನಿಸುತ್ತೆ. ಹಾಗಾಗಿ ನಮ್ಮ ಕಾಲಕ್ಕೆ ನಮ್ಮ ಕನ್ನಡ ವಿಮರ್ಶೆ ಏನು ಅದನ್ನು ಅಡ್ರೆಸ್ ಮಾಡ್ತಾ ಬಂತೋ, ಒಂದು ಕಡೆಗೆ DR ಇದನ್ನು ವರ್ಗ ಸಂಘರ್ಷ ಅನ್ನೋ ಹಾಗೆ ನೋಡಿದ್ರು, ದಲಿತ ಸಮಸ್ಯೆಯನ್ನು ವರ್ಗ ಸಂಘರ್ಷ ಅಂತ ಹೇಳಿ ನೋಡಿದ್ರು. ಹಾಗಾಗಿ ಮಾರ್ಕ್ಸ್ವಾದಿ ದೃಷ್ಟಿಕೋನದಿಂದ ದಲಿತ ವಿಮರ್ಶೆಯನ್ನು ಕಟ್ಟುವ ಆರಂಭಿಕ ಪ್ರಯತ್ನ ಅವ್ರು ಮಾಡಿದರು ಅಂತ ಹೇಳ್ಬೋದು. ಅದಾದಮೇಲೆ ಕೃಷ್ಣಪ್ಪ ಮತ್ತು ಹರವೆ ವಿಮರ್ಶೆ ಬರೆಯೋ ಹೊತ್ತಿಗೆ ಅವರು ರೀತಿ ದಲಿತ ವಿವರಿಸ್ಕೊಳ್ತಾನೆ. ದಲಿತ ಲೋಕಗಳ ಕಡೆಗೆ ಇಡೀ ಕನ್ನಡ ಸಾಹಿತ್ಯ ಅಡ್ರೆಸ್ ಮಾಡಿಲ್ಲ ಅನ್ನೋದನ್ನು ಅವರು ಗುರುತಿಸಿ ಹೇಳಬೇಕಾಗಿತ್ತು. ಜೊತೆಗೆ ಒಡೆಯರ ದಿಬ್ಬದ ಒಂದು ವಿಮರ್ಶೆ ಏನಿದೆ, ಆ ವಿಮರ್ಶೆ ಕುವೆಂಪುವನ್ನು ಸೇರಿದಂತೆ ಅಲ್ಲಿ ಅನೇಕ ಸ್ತರಗಳಿದ್ದಾವೆ. ಆ ಸ್ತರದಲ್ಲಿ ಕುವೆಂಪು ಕೂಡ ಮೇಲ್ಸ್ತರದಲ್ಲೇ ಇದ್ದಾರೆ. ಅವರು ಅಡ್ರೆಸ್ ಮಾಡ್ತಾ ಇರೋಂತಹ ಲೋಕ ಏನಿದೆ ಅದು ಅವ್ರ ಮೇಲಿಂದ ನಿಂತು ನೋಡುವ ಲೋಕ, ನಮ್ಮೊಳಗಾದಂಥ ಲೋಕ ಅಲ್ಲ ಅನ್ನೋದನ್ನು ಅವ್ರು ತೋರಿಸ್ಲಿಕ್ಕೆ ಇಷ್ಟಪಡ್ತಾರೆ. ಇನ್ನು ರೆಹಮತ್ ಸರ್ ಮತ್ತು ಚನ್ನಿ ಸರ್ ಇವರೆಲ್ಲ ಈ ಪ್ರತಿ ಸಂಸ್ಕೃತಿ ಮತ್ತು ಸಬಾಲ್ಟ್ರನ್ ದೃಷ್ಟಿಕೋನಗಳಿಂದ ದಲಿತ ವಿಮರ್ಶೆಯನ್ನು ಕಟ್ಟಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಅಂದರೆ ಒಂದಿಡೀ ಕನ್ನಡ ಸಾಹಿತ್ಯ ಭೂಸ ಅಂತ ಹೇಳಿದಂತಹ ಒಂದು ಸಂಗತಿಯಿಂದ ಕನ್ನಡ ಸಾಹಿತ್ಯದ ಮರುಮೌಲ್ಯಮಾಪನ ಪ್ರಾರಂಭ ಆಯ್ತಲ್ವ, ಅದೇ ಥರದಲ್ಲಿ ಒಂದು ವಿಮರ್ಶೆ, ಕನ್ನಡದ ವಿಮರ್ಶೆ, ಇದನ್ನು ಸಮಾಜದ ವಿಮರ್ಶೆ, ಸಂಸ್ಕೃತಿ ವಿಮರ್ಶೆ ಹಾಗೂ ಒಂದು ಐಡೆಂಟಿಟಿ ಪಾಲಿಟಿಕ್ಸಿನ ವಿಮರ್ಶೆಯಾಗಿ ಅದನ್ನು ನೋಡ್ತಾ ಬಂದಿದೆ. ಇನ್ನು ಸ್ತ್ರೀ ವಿಮರ್ಶೆಯ ಒಂದೇ ಒಂದು ಮಾತನ್ನು ಹೇಳಿ ನಾನು ಮುಗಿಸ್ತೇನೆ. ಸ್ತ್ರೀವಾದವನ್ನು ಇಟ್ಕೊಂಡಂತೆ, ಸ್ತ್ರೀ ತಾತ್ವಿಕತೆಗಳನ್ನು ಇಟ್ಕೊಂಡಂತೆ ಸ್ತ್ರೀವಾದಿ ವಿಮರ್ಶೆ ಅಂತ ಬೆಳೀತಲ್ವ. ಈ ಸ್ತ್ರೀವಾದದ ಮೊದಲ ಆರಂಭಿಕ ಹೆಜ್ಜೆಗಳು ಹೇಗಿದೆ ಅಂದರೆ, ಅದೊಂದು ಆ್ಯಕ್ಟಿವಿಸಮ್ಮಿನ ಭಾಗವಾಗಿ ಬಂದಂತಹ ವಿಮರ್ಶೆಯಾಗಿತ್ತು. ಇದರಲ್ಲಿ ಮುಂಚೂಣಿಯಲ್ಲಿದ್ದಂತಹ ವಿಜಯ ದಬ್ಬೆಯವರು ಆ್ಯಕ್ಟಿವಿಸಮ್ ಮತ್ತು
ಒಂದು ಕನ್ನಡ ಸಾಹಿತ್ಯದ ಸ್ತ್ರೀ ಪೇಟ್ರಿಯಾರ್ಕಿಯನ್ನು ಹೇಗೆ ಅಡ್ರೆಸ್ ಮಾಡಬೇಕು ಅನ್ನೋದನ್ನು ಅವರು ಬರೆದ್ರು, ಮತ್ತು ತಮ್ಮ ಕಾವ್ಯದ ಮೂಲಕನೂ ಅವರು ಅದನ್ನು ಪ್ರತಿಪಾದಿಸಿದರು. ಪ್ಲೆಕಾರ್ಡ್ ಹಿಡ್ಕೊಂಡು ಹೋರಾಟವನ್ನು ಮಾಡಿದರು. ಇದಾದ ನಂತರ ನಾವು ನೋಡಿದಂತಹ ವಿಮರ್ಶೆ ಇದರಲ್ಲಿ ಒಂದು ಟೆಕ್ಸ್ಚುಯಲ್ ಆಗಿ ನೋಡೋವಂಥ ಕ್ರಿಟಿಸಿಸಮ್ಗಿಂತ ಒಂದು ಸಾಹಿತ್ಯ ಚರಿತ್ರೆಯನ್ನು ನಮಗಾಗಿ ಕಟ್ಕೋಬೇಕು ಅನ್ನೋಂಥ ಒಂದು ತುರ್ತನ್ನು ಇವರು ಇದು ಮಾಡಿದ್ರು. ಯಾಕೆಂದರೆ ಇಲ್ಲಿವರೆಗೂ ನಾವು ಇಡೀ ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ನಾವು ತೆಗೆದುಕೊಂಡು ನೋಡಿದಾಗ ಎಲ್ಲೆಲ್ಲಿ ಸ್ತ್ರೀ ಗೈರು ಹಾಜರಿ ಇದೆ, ಪಾತ್ರವಾಗಲಿ ಅಥವಾ ಸ್ತ್ರೀ ಕರ್ತೃತ್ವ ಶಕ್ತಿ ಆಗಲಿ, ಅಲ್ಲೆಲ್ಲ ಒಂದು ಗೈರು ಹಾಜರಿ ಇದೆಯಲ್ಲ, ಅದನ್ನು ಅಡ್ರೆಸ್ ಮಾಡಬೇಕು ಅಂತ ಹೇಳೋವಂಥ ರೀತಿಯಲ್ಲಿ ಸುಮಿತ್ರಾಬಾಯಿಯವರಾಗಲಿ ಆಶಾದೇವಿಯವರಾಗಲಿ ಇದನ್ನು ಅಡ್ರೆಸ್ ಮಾಡಿದ್ದಾರೆ. ಹಾಗೆ ಇವತ್ತು ನಮಗೆ ಮತ್ತೆ ಇನ್ನೊಂದು ಸ್ತ್ರೀವಾದಿ ವಿಮರ್ಶೆಯಲ್ಲಿ ಬಿಕ್ಕಟ್ಟೇನಪ್ಪ ಅಂದರೆ, ಇವತ್ತು ಬಹುವಚನ ಅಂತಾರಲ್ಲ, ಹಾಗೆ ಬೇರೆ ಬೇರೆ ಸ್ತರಗಳಿಂದ ಹೆಣ್ಣು ಸಾಹಿತ್ಯ ಬರ್ತಾ ಇರೋದ್ರಿಂದ, ಅಂದರೆ ಸ್ತ್ರೀಯರು ಮುಸ್ಲಿಂ ಲೇಖಕಿ ಅಂತ ನಾವು ಇವತ್ತೇನು ಇದನ್ನು ಕರಿತಾ ಇದ್ದೀವೋ, ಮುಸ್ಲಿಂ ಲೇಖಕಿ, ಕ್ರಿಶ್ಚಿಯನ್ ಲೇಖಕಿ, ದಲಿತ ಲೇಖಕಿ ಅಥವಾ ಇಂಥ ವರ್ಗ ಅಂತ ಓದಿದಾಗ ನಮಗೆ ಈ ಬಹುಸ್ತ್ರೀವಾದಗಳನ್ನು ಯಾವ ರೀತಿ ನಾವು ಅಡ್ರೆಸ್ ಮಾಡಬೇಕು ಅನ್ನೋದು ಇವತ್ತು ಸ್ತ್ರೀವಾದಿ ವಿಮರ್ಶೆ ಆ ಹಂತಕ್ಕೆ ಬಂದು ನಿಂತಿದೆ. ಈ ಎಲ್ಲ ಇಕ್ಕಟ್ಟುಗಳ ಜೊತೆಗೇ ವಿಮರ್ಶೆಯ ಸಾತತ್ಯ ಮಾತ್ರ ಖಂಡಿತವಾಗಿ ಮುಂದುವರಿತಲೇ ಇದೆ. ಇದು ಯಾವತ್ತೂ ನಿಂತಿಲ್ಲ. ಇದು ಕನ್ನಡ ಸಂಸ್ಕೃತಿಯ ಒಂದು ಒಳಗಿನ ಚೈತನ್ಯ. ಇದು ಎಲ್ಲಿವರೆಗೂ ಚೆನ್ನಾಗಿರುತ್ತೋ ಅಲ್ಲಿವರೆಗೂ ನಾವು ಜೀವಂತವಾಗಿದ್ದೀವಿ ಅಂತ ನಮಸ್ಕಾರ ಹೇಳಿ.